ಅದನ್ನು ಅವ್ರು ಮಾಡ್ತಾರಾ ಅನ್ನೋದು. ಯಾಕಂದರೆ ಇವತ್ತು ಪ್ರಾದೇಶಿಕ ಪಕ್ಷ ಹೆಚ್ಚು ಕಡಿಮೆ ಎಲ್ಲ ಗಾಯಬ್ ಆದಂಗೆ ಕಾಣ್ತಾ ಇದೆ. ಏನೇನೋ ನಮ್ಮ ನಾಯ್ಡು ಅವ್ರದ್ದೊಬ್ಬರದ ನಿತೀಶ್ ಕುಮಾರ್ ಅಂತ ಮುಗೋದಂಗೆ ಆಗಿಬಿಡ್ತು. ಯಾಕಂದರೆ ಇನ್ನು ಅದು BJP ವರ್ಸಸ್ RJD ಅನ್ನುವಂಥದ್ದು ಉಳಿಬೋದೇನೋ. RJDಗೂ ಸಹಿತ ಇವತ್ತಿನ ಪರಿಸ್ಥಿತಿ ನೋಡಿದರೆ ಲಾಲೂ ಪ್ರಸಾದ್ ಯಾದವ್ರಿಗೂ ಸಹಿತ ಅಂಥ ನೆಲೆ ಸಿಕ್ಕಿಲ್ಲಲ್ಲೇ. ವೆಸ್ಟ್ ಬೆಂಗಾಲ್ದಲ್ಲೇ ನೆಲೆ ಇತ್ತು ಮಮತಾ ಬ್ಯಾನರ್ಜಿ ಅವರಿಗೆ. ಅವರು ಏಕಾಂಗಿಯಾಗಿ ಹೋರಾಟ ಮಾಡುವಂಥ ಒಂದು ನಿರ್ಧಾರ ಮಾಡಿ ಮೊದಲೇ ತಪ್ಪದು. ಮತ್ತು ಅವ್ರಿಗೆ ಅತಿ ವಿಶ್ವಾಸ ಅನ್ರಿ ಅಥವಾ ಹುಂಬ ಒಂದು ನಂಬಿಕೆ ಅಲ್ರಿ. ಯಾಕೋ ಏನೋ SIR ಬಗ್ಗೆ ಹೋರಾಟ ಮಾಡಿದರು, ಬೀದಿಗೆ ಇಳಿದ್ರು, ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಮೊನ್ನೆ ಒಪ್ಪಿಸುವಲ್ಲಿ ಅದರಲ್ಲೂ 27 ಲಕ್ಷ ಮತದಾರ ಲಾಸ್ಟ್ ಟೈಮ್ ಮತ ಹಾಕಿದವರು ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಸುಪ್ರೀಂ ಕೋರ್ಟ್ನು ಯಾಕೋ ಏನೋ ಅದು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಒಂದು ಮತ ಸಹಿತ ಇಂಪಾರ್ಟೆಂಟ್ ಅನ್ನುವಂಥ ದಿಶೆಯಲ್ಲಿ ಅದು ಇವತ್ತು ಒಂದು ಏನಪ್ಪ ಅಂದ್ರೆ ದೊಡ್ಡ ಚರ್ಚಾ ವಿಷಯ ಆಗ್ಯದ. ಇವತ್ತು 27 ಲಕ್ಷ ಜನ ಲಾಸ್ಟ್ ಟೈಮ್ ಮತ ಹಾಕಿದವರು, ಹಿಂದಿನ ಚುನಾವಣೆಯಲ್ಲಿ ಮತ ಹಾಕಿದವರು. ಅವ್ರಿಗೆ ಮತ ಆಗಲಿಕ್ಕೆ ಅವಕಾಶ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ? ಅವ್ರು ಮತದಾರ ಪಟ್ಟಿಯಲ್ಲಿ ಅವ್ರು ಇಲ್ಲ ಅಂದ್ರೆ ಹಿಂದಿನ ಮತದಾರ ಪಟ್ಟಿಯಲ್ಲಿ ಇದ್ದಾರಲ್ರಿ ಅವರು. ಈಗಿದ್ರೆ ಏನು ಈ ಸಂಶೋಧನೆ ಸಿಕ್ಕಿರ್ಲಿಕ್ಕಿಲ್ಲ, ಅದು ಮತ್ತೂ ಆಗಿರ್ಬೋದು. ಆದರೆ ಅವ್ರು ಹಿಂದೆ ಓಟ್ ಹಾಕಿದ್ದು ನಿಶ್ಚಿತ. ಅವರಿಗೆ ಮತ ಹಾಕ್ಸಲಿಕ್ಕೆ ಆಗಲಿಲ್ಲ ಮಮತಾ ಬ್ಯಾನರ್ಜಿ ಅವರಿಗೆ. ಸುಪ್ರೀಂ ಕೋರ್ಟ್ ಹಾಕಲಿಲ್ಲ, ಹಾಕಿಸ್ಕೊಡ್ಲಿಲ್ಲ ಅಂದರೂ ಅಡ್ಡಿ ಇಲ್ಲ. ಹೀಗಾಗಿ ಮಮತಾ ಬ್ಯಾನರ್ಜಿಯವರು ಒಂದನೇದಾಗೆ ತಮ್ಮ ವಿರೋಧಿಗಳನ್ನೆಲ್ಲ ತಾವು ತಯಾರು ಮಾಡ್ಕೊಂಡಿದ್ರು. ಒಂದನೇದು BJP ಅಂತ ನಿರಂತರ ಕಳೆದ 10 ವರ್ಷಗಳಿಂದ ಅವ್ರು ಹೋರಾಟ ಮಾಡ್ತಾಯಿದ್ರು. ಸುಮೇಂದು ಅಧಿಕಾರಿ ದೊಡ್ಡ ಲೀಡರ್ ಸಿಕ್ಕರು ಅವ್ರಿಗೆ. ಅವರಲ್ಲಿ ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇತ್ತು. ಶಾರದಾ ಏನೋ ಅವರಲ್ಲಿ ದುಡ್ಡು ಹಗರಣ ಮಾಡಿದ್ರು ಅಂತೇಳಿ ED ಬೆನ್ನದ ತಕ್ಷಣ ಅವರು BJPಯಲ್ಲಿ ಸೇರಿ ಪವಿತ್ರರಾದರು. ಮತ್ತು ಬೇರೆ ಇವತ್ತು ಸೇಮು ಆಗಿದ್ದಾರೆ. ಅಂದ್ರೆ ಅವ್ರ ಮೇಲೆ ಆರೋಪ ಇತ್ತು. ಭ್ರಷ್ಟಾಚಾರ ಅಂತ ಕಾಮನ್ ಆದಂಥ ಸಬ್ಜೆಕ್ಟ. ಅಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಏಕಾಂಗಿ ಆಗಿಬಿಟ್ರು ಮೇಡಮ್ ಅವರು. ಮಮತಾ ಬ್ಯಾನರ್ಜಿಯವರು ಅತಿ ಆತ್ಮವಿಶ್ವಾಸದಿಂದ ಗೆಲ್ತೀನಿ ಅಂತೇಳಿ ಹೋರಾಟ ಮಾಡಿದ್ರು, ಬೀದಿಗೆ ಇಳಿದ್ರು, ಎಲ್ಲ ಮಾಡಿದರು. ಆದರೆ ಅದನ್ನೆಲ್ಲನೂ ಇವತ್ತು ಯಶಸ್ವಿಯಾಗಿ BJPಗೆ ಬದಿಗೆ ಸರಿಸಿ ಇವತ್ತು ಮಮತಾ ಬ್ಯಾನರ್ಜಿಯವ್ರನ್ನ ಏಕಾಂಗಿ ಮಾಡಿ ವಿರೋಧಿಗಳು ಅದರಲ್ಲೂ ಪ್ರಾದೇಶಿಕ ಪಕ್ಷಗಳು